ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದು ಹೇಗೆ? ಇವಾಗ IAS ಸೆಂಟರಿಗೆ ಆಸ್ಪಿರೆಂಟ್ಸ್ನ ಸೆಲೆಕ್ಷನ್ ಇದೆಯಾ ನಿಮ್ಮದ್ರಲ್ಲಿ, ಹೇಗೆ? ಮ್ಯಾಮ್, ಯೂಶಲಿ ನಾನೀಗ ಇನಿಷಿಯಲಿ ವೆನ್ ಐ ಆಮ್ ಡೂಯಿಂಗ್ ಇಟ್ ಅಟ್ ದ ಪ್ರೆಸೆಂಟ್, ನಾನು ತುಂಬ ಜನನ ಸೆಲೆಕ್ಟ್ ಮಾಡಿಕೊಂಡು ಐ ಡೋಂಟ್ ವಾಂಟ್ ಟು ರನ್ ಎ ಬಿಗ್ ಶೋ. ನನಗೆ ತುಂಬ ಸೆಲೆಕ್ಟಿವ್ ಆಗಿರೋ ಸ್ಟೂಡೆಂಟ್ಸು. ಐ ವಾಂಟ್ ಟು ಶೋ ದಟ್ ಕರ್ನಾಟಕದಿಂದ ತುಂಬ ಜನ ರ್ಯಾಂಕರ್ಸ್ ಬರ್ಬೋದು. ಈಗ ಡೆಲ್ಲಿನೇ ಯಾಕೆ ಹಬ್ಬ ಆಗಬೇಕು? ಸೊ ಇಫ್ ಪೀಪಲ್, ದೇರ್ ಆರ್ ಮೋರ್ ರಿಸಲ್ಟ್ಸ್ ಕಮಿಂಗ್ ಫ್ರಮ್ ಡೆಲ್ಲಿ, there can be more results from Karnataka as well. So I want to create Karnataka as a hub. ಡೆಲ್ಲಿಯಿಂದ ಹುಡುಗರು ಬಂದು ಇಲ್ಲಿ ಪ್ರಿಪ್ರೇಷನ್ ಆಗಬೇಕು. ನಮ್ಮಲ್ಲಿ ವೆದರ್ ಚೆನ್ನಾಗಿದೆ, ಪೊಲಿಟಿಕಲಿ ವೆರಿ ನ್ಯೂಟ್ರಲ್, ತುಂಬ ಒಳ್ಳೆ ಗಾಳಿ ಇದೆ, ಓಕೆ, ತುಂಬ ಒಳ್ಳೆ ಯುನೋ ಗುಡ್ ಸೊಸೈಟಿ ಇದೆ, ಓಕೆ, ಭಾಳ ಒಳ್ಳೆ ಸೇಫ್ ಸೊಸೈಟಿ ಇದೆ. ಇಟ್ಸ್ ನಾಟ್ ಲೈಕ್ ಡೆಲ್ಲಿ. ಸೊ ಇಟ್ಸ್ ಎ ವೆರಿ ಗುಡ್ ಪ್ಲೇಸ್. ಇಸ್ ಇಟ್ ದಟ್ ಬ್ಯಾಡ್ ಡೆಲ್ಲಿ? ಅಷ್ಟು ಅನ್ಸೇಫ್ ಪಾರ್ಟ್ಸ್ ಆಫ್ ಡೆಲ್ಲಿ, ಇಲ್ಲಿ ಸ್ವಲ್ಪ ಹೈಪ್ ಆಗಿದೆ. ಅಲ್ಲಿ ಸಮಾಜ ಸ್ವಲ್ಪ ತುಂಬ ಎಕ್ಸ್ಟ್ರೀಮ್ ಥರ. ಬಟ್ ಅಫ್ಕೋರ್ಸ್ ದಟ್ ಈಸ್ ಟು ಎನ್ ಎಕ್ಸ್ಟೆಂಟ್ ಟ್ರೂ. ಸೊ ರಾತ್ರಿ ಓಡಾಡೋದು ಸ್ವಲ್ಪ ಸೇಫ್ ಇರಲ್ಲ. ಸೊ ಈ ತುಂಬ ಜನ ಹೆಣ್ಮಕ್ಳು, ನಮ್ಮ ಹುಡುಗಿರು ಇಲ್ಲಿಂದ ಹೋಗಿ ಅಲ್ಲಿ ಪ್ರಿಪ್ರೇಷನ್ ಆಗಬೇಕು ಅಂದರೆ ತುಂಬ ಚಿಂತೆ ಇರುತ್ತೆ ಅಪ್ಪ ಅಮ್ಮಂಗೆ, ಇಲ್ಲಿಂದ ಕಳ್ಸೋಕ್ಕಲ್ಲಿ ಏನಾಗುತ್ತೋ ಏನೋ. ಪ್ಲಸ್ ಮಕ್ಕಳು ಅಲ್ಲಿ ತುಂಬ ಜನ ಬಂದ್ಬಿಟ್ಟು ಅವ್ರಿಗೆ ಕಂಟ್ರೋಲ್ ಇರಲ್ಲ, ಏನಾಗ್ತದೆ ಏನೂ ಗೊತ್ತಿರಲ್ಲ. ಲಾಟ್ ಆಫ್ ಎಕ್ಸ್ಪೋಜರ್ ಟು ಆ್ಯಂಟಿ ಸೋಷಲ್ ಆ್ಯಕ್ಟಿವಿಟೀಸ್ ಅದೆಲ್ಲ ಇದೆ. ಮಕ್ಕಳು ಕೆಟ್ಟೋಗೋ ಚಾನ್ಸಸ್ಸು ಜಾಸ್ತಿ ಇದೆ. ಸೊ ಇಲ್ಲಿ ಆದರೆ ನಮ್ಮ ಊರಲ್ಲಾದರೆ ನಮ್ಮ ಮನೆಯಿಂದನೇ ಬರಲಿ, ಏನಕ್ಕೆ ಎಲ್ಲರೂ ಹೋಗಬೇಕು? ಸೊ ಇಲ್ಲಿ ಇಟ್ಸ್ ಎ ಸೇಫ್ ಪ್ಲೇಸ್ ಹಿಯರ್. ಆ್ಯಂಡ್ ಇಲ್ಲೇ ಆ ಥರ ಆ ಕ್ವಾಲಿಟಿ ಗೈಡೆನ್ಸ್ ನಮ್ಮ ಕರ್ನಾಟಕದಲ್ಲೇ ಸಿಕ್ಕಿದ್ರೆ ಕರ್ನಾಟಕ ಬಿ ಎ ಹಬ್ ಆಫ್ UPSC ಪ್ರಿಪ್ರೇಷನ್ ಇನ್ ಫ್ಯೂಚರ್. ಕರೆಕ್ಟ್. ಆ್ಯಂಡ್ ಇಟ್ ವಿಲ್ ಬಿ ಇನ್ ವೆರಿ ಸೂನ್. ಯಾವ ಹಂತದಲ್ಲಿದೆ ಅಂದರೆ ಕರ್ನಾಟಕ ಆ ವಿಷಯದಲ್ಲಿ? ಮ್ಯಾಮ್, ಪ್ರಿಪ್ರೇಷನ್ ಹಂತದಲ್ಲಿ ಇಟ್ ಈಸ್ ಎ ಹಬ್, ಬಟ್ ವೆರಿ ಸ್ಮಾಲ್ ಹಬ್. ಸೊ ನಮಗೆ ಈ ಕರ್ನಾಟಕದಿಂದ ಯಾರ್ಯಾರು ಸಿವಿಲ್ ಸರ್ವಿಸ್ ಪ್ರಿಪ್ರೇಷನ್ ಆಗ್ತಾರೋ ಅವ್ರು ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಲ್ಲಿ ವಿಜಯನಗರ, ಚಂದ್ರ ಲೇಔಟ್ ಅನ್ನೋ ಆ ಜಾಗ ಒಂದು ಸ್ವಲ್ಪ ಹಬ್ ಆಗಿದೆ. ಯಾಕಂದರೆ ಎಲ್ಲ ಕೋಚಿಂಗ್ ಸೆಂಟರ್ಸ್ ಅಲ್ಲೇ ಕಾನ್ಸಂಟ್ರೇಟ್ ಆಗಿರುತ್ತೆ. ವಿಜಯನಗರ, ಚಂದ್ರ. ಇದಲ್ದೇ ಚೆನ್ನೈಯಲ್ಲಿ ಒಂದು ಹಬ್ ಇದೆ. ಚೆನ್ನೈ ಇಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಹಬ್. ಹೈದರಾಬಾದ್, ಪುಣೆ ಅಷ್ಟೇ. ಸೊ ಅದು ಬಿಟ್ಟರೆ ಡೆಲ್ಲಿನೇ. ಬಟ್ ಡೆಲ್ಲಿನಲ್ಲಿ ಮ್ಯಾಕ್ಸಿಮಮ್ ಜನ ಇಲ್ಲಿ ಓದೋಕ್ಕೆ ಇಷ್ಟಪಡಲ್ಲ, ಎಲ್ಲ ಡೆಲ್ಲಿಗೆ ಹೊರಟೋಗ್ತಾರೆ ಫಾರ್ ಎ ಕ್ವಾಲಿಟಿ ಎಜುಕೇಷನ್. ಓಕೆ. ಸೊ ನಿಮ್ಮ ಸೆಲೆಕ್ಷನ್ ಹೇಗಿರುತ್ತೆ? ಅಂದರೆ ಮಾರ್ಕ್ಸ್ ನೋಡಿ ತಗೋತೀರಾ? ಇಲ್ಲ, ರಿಟನ್ ಟೆಸ್ಟ್ ನೋಡಿ ತಗೋತೀರಾ? ನಾನು ಐ ಜಸ್ಟ್ ಸಿ ದೇರ್ ಇಂಟ್ರೆಸ್ಟ್. ನನಗೆ ಅವ್ರು ಯಾವ ಬ್ಯಾಕ್ಗ್ರೌಂಡು, ಮಾರ್ಕ್ಸ್ ಏನನ್ನು ಕೇಳಲ್ಲ. ಸೊ ವೆನ್ ದೇ ಕಮ್ ಟು ಅಸ್, ಐ ಜಸ್ಟ್ ಗಿವ್ ದೆಮ್ ಎ ಸ್ಮಾಲ್ ಟೆಸ್ಟ್. ಒಂದು ಸ್ವಲ್ಪ ಒಂದು ಚಿಕ್ಕ ಅಸೈನ್ಮೆಂಟ್ ಕೊಡ್ತೀನಿ. ಅದನ್ನು ಮುಗಿಸ್ಕೊಂಬಂದು ನನ್ನನ್ನು ಕಾಣಿ. ಓಕೆ, ಇಟ್ ಈಸ್ ನಾಟ್ ಟು ಟೆಸ್ಟ್ ದೇರ್ ನಾಲೆಡ್ಜ್ ಆರ್ ಎನಿಥಿಂಗ್, ಇಟ್ ಈಸ್ ಟು ಟೆಸ್ಟ್ ದೇರ್ ಇಂಟ್ರೆಸ್ಟ್. ಓಕೆ, ನನಗೆ ಸ್ವಲ್ಪ ಸೀರಿಯಸ್ ಆಗಿರೋ ಸ್ಟೂಡೆಂಟ್ಸ್ ಬೇಕು. ಐ ಡೋಂಟ್ ವಾಂಟ್ ಕ್ಯೂರಿಯಸ್ ಸ್ಟೂಡೆಂಟ್ಸ್. ತುಂಬ ಜನ ಕ್ಯೂರಿಯಸ್ ಆಗಿರ್ತಾರೆ. ಸೊ ಜಸ್ಟ್ ಬಿಕಾಸ್ ಯು ಹ್ಯಾವ್ ಮನಿ, ಕ್ಯೂರಿಯಸ್ ಆಗಿರೋರು ಸೀರಿಯಸ್ ಇರಲ್ವಾ? ಕ್ಯೂರಿಯಸ್ ಆಗಿರೋರು ಕ್ಯೂರಿಯಸ್ ಆಗೇ ಇರ್ತಾರೆ. ಅವ್ರಿಗೆ ತಿಳ್ಕೊಬೇಕಷ್ಟೇ ಏನು ಅಂತ. ದೇ ಆರ್ ನಾಟ್ ಅವ್ರ ಅಪ್ಪ ಅಮ್ಮನ ಫೋರ್ಸಿಗೋ. ಈಗ ಪ್ರತಿಯೊಬ್ಬರು ಬಂದಾಗ್ಲೂ ಅ ವೆರಿ ಕಾಮನ್ ಕ್ವಶನ್ ವಿಚ್ ಎವ್ರಿಬಡಿ ಆಸ್ಕ್ಸ್, ಏನಕ್ಕೆ ಮಾಡ್ಬೇಕು ನೀವು IAS? ದಟ್ಸ್ ಎ ವೆರಿ ಸೀರಿಯಸ್ ಕ್ವಶನ್. ಎಲ್ಲ ತುಂಬ ಜನಕ್ಕೆ ಕಾಮನ್ ಅನಿಸುತ್ತೆ. ಬಟ್ ವೈ ಯು ವಾಂಟ್ ಟು ಬಿಕಮ್ ಎನ್ IAS ಇಸ್ ಅ ವೆರಿ ಸೀರಿಯಸ್ ಕ್ವಶನ್. ಬಿಕಾಸ್ ತುಂಬ ಜನಕ್ಕೆ ತುಂಬ ಆಸ್ಪಿರೆಂಟ್ಸ್ ಇರುತ್ತೆ. ಟು ಬಿ ಓಪನ್ಲಿ ಸ್ಪೀಕಿಂಗ್, ಕೆಲವರಿಗೆ ತುಂಬ ದುಡ್ಡು ಮಾಡಬೇಕು ಅಂತ ಇರುತ್ತೆ, ಕೆಲವರಿಗೆ ತುಂಬ ಒಳ್ಳೆ ಸ್ಟೇಟಸ್ ಇರುತ್ತೆ. ಇಲ್ಲ, ನಾನು ಯಾರೋ ಒಬ್ಬರ ಮೇಲೆ ತುಂಬ ಸೇಟ್ ತೀರಿಸ್ಕೋಬೇಕು, IAS ಆಗಿ ನಾನು ಅವ್ರನ್ನ ಒಳಗೆ ಹಾಕಿಸ್ತೀನಿ. ದೇರ್ ಆರ್ ಸಮಥಿಂಗ್. ಇಲ್ಲ ಅಂದರೆ ಅಪ್ಪ ಅಮ್ಮನ ಫೋರ್ಸ್ ಇರುತ್ತೆ. ಇಲ್ಲ, ನಮ್ಮ ಸ್ಟ್ರೀಟಲ್ಲಿ ಯಾರೋ ಒಬ್ಬರು IAS ಆಗಿದ್ದಾರೆ, ನಮ್ಮ ಕಾಲೇಜ್ ಸೀರಿಯಸ್ ಯಾರೋ IAS ಆದರೆ ನಾನು IAS ಆಗ್ತೀನಿ. ದೇ ಡೋಂಟ್ ಹ್ಯಾವ್ ಅ ರಿಯಲ್ ಆನ್ಸರ್ ಫಾರ್ ವೈ ಕ್ವಶನ್ಗೆ ಒರಿಜಿನಲ್ ಆನ್ಸರ್ ಇರಲ್ಲ. ಆ ಒರಿಜಿನಲ್ ಆನ್ಸರ್ ಯಾರಿಗೆ ಸಿಗುತ್ತೋ ಅವರು ದೇರ್ ಹಾಫ್ ಡನ್. ಅವ್ರ ಇಂಟೆನ್ಷನ್ ಸುಮ್ಮನೆ ಇಂಟರ್ವ್ಯೂಗಳಲ್ಲಿ ಹೇಳಬೇಕು ಅಂತ, ನನ್ನ ಸಮಾಜನ ಉದ್ಧಾರ ಮಾಡಬೇಕು, ನಾನು ಬಡವ್ರನ್ನ ಮೇಲೆತ್ತಬೇಕು, ಆಮೇಲೆ ನಾನು ತುಂಬ ಜನಕ್ಕೆ ಹೆಲ್ಪ್ ಮಾಡಬೇಕು, ಅವೆಲ್ಲ ಹೇಳೋದಿರುತ್ತೆ. ಬಟ್ ದಟ್ ಇಸ್ ಆಲ್ ಬ್ಲಫ್, ಅದು ಗೊತ್ತಾಗ್ಬಿಡುತ್ತೆ. ಅದಲ್ದೇ ರಿಯಲ್ ಆನ್ಸರ್ ಫಾರ್ ವೈ ಅದು ನಮಗೆ